ನಟಿ ರಮ್ಯಾ ವರ್ಸಸ್ ಡಿ ಫ್ಯಾನ್ಸ್ ವಾರ್. ಗ್ಯಾರಂಟಿ ನ್ಯೂಸ್ಗೆ ನಟ ಕಿಶೋರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೆಣ್ಣನ್ನ ನೋಡುವ ದೃಷ್ಟಿಕೋನ ಬದಲಾಗಬೇಕು. ರಮ್ಯಾ ವರ್ಸಸ್ ಡಿ ಫ್ಯಾನ್ಸ್ ವಾರ್ ಏನು ನಡೀತಾ ಇದೆ, ಇದಕ್ಕೆ ಬಹಳಷ್ಟು ನಟ ನಟಿಯರು ರಮ್ಯಾ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಇಲ್ಲಿ ಕಿಶೋರ್ ಅವರು ಕೂಡ ಮಾತನಾಡಿದ್ದಾರೆ. ಅಭಿಮಾನಿಗಳು ಎಡವಟ್ಟು ಮಾಡಿದ್ರೆ ನಟ ತಿದ್ದಬೇಕು. ಹಿಂದೆ ಫ್ಯಾನ್ಸ್ ತಪ್ಪು ಮಾಡಿದಾಗ ಅಣ್ಣ ಅವರು ರಿಯಾಕ್ಟ್ ಮಾಡ್ತಾ ಇದ್ರು. ಶಾಂತಿ ಕಾಪಾಡೋದು ನಟ, ಫ್ಯಾನ್ಸ್ ಇಬ್ಬರ ಜವಾಬ್ದಾರಿ. ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ತಪ್ಪು. ಗ್ಯಾರಂಟಿ ನ್ಯೂಸ್ಗೆ ನಟ ಕಿಶೋರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಕಿಶೋರ್, ನೋಡೋಣ ಬನ್ನಿ. ಇನ್ನು ನಟ ಕಿಶೋರ್ ಜೊತೆಗೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ಚಿಟ್ಚಾಟ್ ನಡೆಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ವಿರುದ್ಧ ನೀವು ಧ್ವನಿ ಎತ್ತಿದ್ದೀರಾ, ಸಾಕಷ್ಟು ಬಾರಿ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮೂಲಕ ಪೋಸ್ಟ್ ಮಾಡಿದ್ದೀರಾ. ಈ ವಿಚಾರ ಒಂದು ಸೆಲೆಬ್ರಿಟಿ ಅಂತ ಬಂದಾಗ ಆಗುತ್ತೆ, ಅದೇ ಹೆಣ್ಣು ಮಗು ಒಂದಕ್ಕಾದಾಗ ಅವ್ರ ಪರ ಯಾರು ನಿಂತ್ಕೊಳೋದಿಲ್ಲ. ಇಲ್ಲ, ಅವರೇ ಕಂಪ್ಲೇಂಟ್ ಮಾಡೋದಿಲ್ಲ. ಈ ಥರ ತುಂಬ ಸಮಸ್ಯೆ ಇದೆ. ಸೊ ಹಾಗಾಗಿ ನಿಮಗೆ ಇದನ್ನು ಬದಲಾಯಿಸಬೇಕು ಅಂತ ನಾವು ಅಂದ್ಕೊಂಡ್ರೆ ಇದರಲ್ಲಿ ಬೇಕಾದಷ್ಟು ಕೂತ್ಕೊಂಡು ಯೋಚನೆ ಮಾಡಬೇಕಾಯ್ತು. ನನಗೆ ಕಾಣಿಸಿದ್ದು ಇವತ್ತು ಮಾತಾಡ್ತಾ ಅದನ್ನೇ ಹೇಳಿದೆ ನಾನು. ಹೆಣ್ಣನ್ನು ನಾವು ನೋಡುವಂಥ ದೃಷ್ಟಿಕೋನ ಬದಲಾಗಬೇಕು. ಅಲ್ಲಿ ತನಕ ನಾವು ಇದೇನೂ ಬದಲಾಗೋದಿಲ್ಲ. ಇವತ್ತಿಗೂ ಅತ್ಯಾಚಾರಗಳು ನಡೀತಾನೇ ಇವೆ. ಇವತ್ತು ಹೆಣ್ಣಿನ ಮೇಲೆ ದೌರ್ಜನ್ಯ ನಡೀತಾನೆ ಇದೆ. ಯಾವಾಗ ಬದಲಾಗತ್ತಿದ್ದಲ್ಲ, ಹೆಣ್ಣನ್ನು ನೋಡೋ ದೃಷ್ಟಿಕೋನ ಬದಲಾಯಿಸಬೇಕು. ಎಜುಕೇಟ್ ಮಾಡಬೇಕು. ಮಕ್ಕಳ ಹಂತದಿಂದ, ಚಿಕ್ಕ ಮಕ್ಕಳ ಹಂತದಿಂದ ಎಜುಕೇಟ್ ಮಾಡಬೇಕು. ಸುಮಾರು ಕೆಲಸ ಆಗ್ತದೆ. ಸಿನಿಮಾ ಅದಕ್ಕೆ ಒಂದು ತುಂಬ ಪ್ರಭಾವಶಾಲಿ ಮಾಧ್ಯಮ. ಸಿನಿಮಾ ಮೂಲಕ ಆ ಥರದ ಸಿನಿಮಾಗಳಾಗಬೇಕು. ಸೊ ಹೆಣ್ಣನ್ನು ಸಮಾನಲ ಕಾಣುವಂಥ, ಅವಳಿಗೆ ಅವಳದ್ದೇ ಆದ ಜೀವನ ಇದೆ ಅಂತ ಅದನ್ನು ಗುರುತಿಸುವಂಥ, ಗೌರವಿಸುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸಬೇಕು ಹೆಣ್ಮಕ್ಳಲ್ಲಿ. ಸೊ ಅವಳ ಒಪಿನಿಯನ್ಗೆ ಬೆಲೆ ಕೊಡುವಂಥ ಒಂದು ಇದು ಬಂತು ಅಂತಂದರೆ ಎಲ್ಲೂ ಆ ದೌರ್ಜನ್ಯ, ಬಲಾತ್ಕಾರ ಇವೆಲ್ಲ ಇರೋದಿಲ್ಲ ಅಂತ ನನಗನ್ಸುತ್ತೆ. ಸೊ ಎಜುಕೇಷನ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಒಬ್ಬ ನಟ, ಒಬ್ಬ ಅಭಿಮಾನಿ, ಇದು ಒಂದು ತುಂಬ 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 ಒಳ್ಳೆಯ ಸಂಬಂಧ. ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತಲೇ ಕರೆದ್ರು. ಯಾಕೆ ಕರೆದ್ರು? ಯಾಕಂದರೆ ಅವರಷ್ಟು ಮುಖ್ಯ ಅಂತ ಅವ್ರಿಗೆ ಗೊತ್ತಿತ್ತು, ಅನಿಸಿತ್ತು. ಸಿನಿಮಾಗೆ ಒಬ್ಬ ನಟನ ಕೆರಿಯರ್ ಮುಂದಕ್ಕೆ ಹೋಗೋದಕ್ಕೆ ಜೊತೆಗೆ ಸಿನಿಮಾ, ಅವ್ರ ಜೊತೆಗೆ ಒಬ್ಬ ನಟನ ಜೊತೆಗೆ ಸಿನಿಮಾನು ಬೆಳೀತಾ ಹೋಗುತ್ತೆ. ಸಿನಿಮಾನು ಹೆಚ್ಚು ಸಿನಿಮಾಗಾಗ್ತದೆ. ಸಿನಿಮಾ ಒಂದು ವ್ಯಾಪಾರವಾಗಿ ಕೂಡ ಬೆಳೆಯುತ್ತೆ. ಸಿನಿಮಾ ಒಂದು ಮಾಧ್ಯಮವಾಗಿ ಕೂಡ ಬೆಳೆಯುತ್ತೆ. ಸಿನಿಮಾ ಉಳಿಯುತ್ತೆ. ನೆಕ್ಸ್ಟ್ ಬಂದು ಸಿನಿಮಾ ಮಾಡೋರ್ಗೆ ಒಂದು ಆಡಿಯನ್ಸ್ ಇರುತ್ತೆ. ಸೊ ಈ ಥರ ದೊಡ್ಡ ಒಂದು ಇಂಟರ್ ರಿಲೇಟೆಡ್ ಸಂಬಂಧ, ತುಂಬ ಒಳ್ಳೆಯ ಸಂಬಂಧ. ಈ ಥರದ್ರಲ್ಲಿ ನಾವು ರಾಜ್ಕುಮಾರ್ ಅವರಂತ ಒಂದು ಮಟ್ಟನ ಹುಟ್ಟು ಬಂದಿದ್ದೀವಿ. ಸೊ ರಾಜ್ಕುಮಾರ್ ಅವರ ಅಭಿಮಾನಿಗಳು. ಸೊ ಇವೆರಡೂ ರಾಜ್ಕುಮಾರ್ ಎಷ್ಟು ಕೇರ್ಫುಲ್ಲಾಗಿ ಕಾಯ್ಕೊಂಡ್ಬಂದಿದ್ರು ಅಂದರೆ, ಅವ್ರ ಅಭಿಮಾನಿಗಳು ಏನೇ ಮಾಡಿದ್ರು ಇವ್ರು ಅದಕ್ಕೆ ಟಕ್ಕಂತ ರಿಯಾಕ್ಟ್ ಮಾಡೋರು. ಸೊ ಖಂಡಿತ ಇಬ್ಬರು ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ. ಒಬ್ಬ ನಟ, ಒಬ್ಬ ಫ್ಯಾನ್ ಅಂತ ಅಂದ್ಕೊಂಡ್ರೆ. ಯಾಕಂದರೆ ತುಂಬ ಎಮೋಷನಲ್ ಸಂಬಂಧ ಕೂಡ ಅದು. ಸೊ ಇಷ್ಟೊಂದು ಭಾವುಕ ಸಂಬಂಧ ಇರಬೇಕಾದ್ರೆ ಈ ಥರ ತಪ್ಪುಗಳು ನಡೆಯೋದಕ್ಕೆ ಅವಕಾಶಗಳು ಬೇಕಾದಷ್ಟಿರ್ತವೆ. ಸೊ ಅದನ್ನು ಮುಂಚೆನೇ ಗುರುತಿಸ್ಕೊಂಡು ಜಾಗೃತವಾಗಿದ್ದರೆ ನಟನಿಗೂ ಒಳ್ಳೆಯ ಹೆಸರು, ಅಭಿಮಾನಿಗಳಿಗೂ ಒಳ್ಳೆಯ ಹೆಸರು. ಸೊ ಆ ಘನತೆಯನ್ನು ಉಳಿಸ್ಕೋಬೇಕು ಅಂದರೆ ತುಂಬ ಜವಾಬ್ದಾರಿಯಿಂದ ವರ್ತಿಸಬೇಕಾದ್ರೆ ಎಲ್ಲ ಹಂತದಲ್ಲೂ. ಅದು ಹೆಣ್ಣು ಮಕ್ಕಳನ್ನ ಟೀಕಿಸೋದಂತೂ ನಿಜವಾಗ್ಲೂ, ಅದು ವೈದ್ಯವಾಗಿ ಟೀಕಿಸೋದಂತೂ ತುಂಬ ದೊಡ್ಡ ತಪ್ಪು ಅಂತ. ಥ್ಯಾಂಕ್ ಯು. ಸೊ ಇದಿಷ್ಟು ನಟ ಕಿಶೋರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.